ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇವಿ ನೋಡ್ರಿ. ಶೇಂಗಾ ಒಡೆಯುವ ಕಥೆಯನ್ನು ಹಾಕಿದ್ದೆ ಅಲ್ರಿ, ಎಲ್ಲರೂ ಇಷ್ಟಪಟ್ಟು ನೋಡ್ರಿ, ಭಾಳ ಖುಷಿ ಆಯ್ತು ರೀ ನಮಗೆ. ಎಲ್ಲರಿಗೂ ಧನ್ಯವಾದಗಳು ರೀ. ಮತ್ತು ಶೇಂಗಾ ವಡಿ ಕಥೆಯನ್ನು ಪೂರ ಕಥೆಗಳನ್ನು ಹಾಕ್ರಿ ಅಂತಂದು ಹಾಕಿದ್ರಿ. ಖಂಡಿತ ಹಾಕ್ತೀನಿ ರೀ. ಇವತ್ತು ಏಕಾದಶಿ ಹಬ್ಬ ಅಲ್ರಿ, ಹಾಗಾಗಿ ಏಕಾದಶಿ ದಿನ ಏನೆಲ್ಲ ಅಡುಗೆ ಮಾಡ್ತೀವಿ ಇವತ್ತು ಮತ್ತು ಶೇಂಗಾ ವಡಿ ಕಥೆಯನ್ನು ಹಾಕಂಗಿಲ್ರಿ. ಮತ್ತು ಏಕಾದಶಿ ಅಂತಂದರೆ ಎಲ್ಲರೂ ಅವ್ರವ್ರ ಮನ್ಯಾಗ ಏಕಾದಶಿಯನ್ನು ಮಾಡ್ತಾರೆ ರೀ. ಪಂಡ್ರಾಪುರ ಏಕಾದಶಿ ರೀ. ಅಂದ್ರೆ ಆ ಪಂಡ್ರಾಪುರಕ್ಕೆ ಯಾರೆಲ್ಲ ಹೋಗಿ ಬಂದಿರ್ತಾರಲ್ರಿ, ಇನ್ನು ಏಕಾದಶಿಯನ್ನು ಮುಂಜಾನೆ ಸಂಚಾನ ಒಪ್ಪತ್ತಿರ್ತಾರೆ. ಒಪ್ಪತ್ತಂದ್ರೆ ಒಬ್ಬೊಬ್ಬರು ಚುಮ್ಮರಿ ಎದ್ದು ತಿಂತಾರೆ ರೀ. ತೀರ ನಿರಾರ ಅಂದ್ರೆ ಹಂಗೇನು ಹಣ್ಣು ಮ್ಯಾಗ ಇರಂಗಿಲ್ಲ ರೀ. ಚುಮ್ಮರಿ ಇಂಥವೆಲ್ಲ ತಿಂತಾರೆ ರೀ. ಸಂಜೆಗೆ ಏನೈತಲ್ರಿ ಇವತ್ತು ಅನ್ನ ಇನ್ನ ಏನು ಉಣ್ಣಂಗಿಲ್ಲ ರೀ. ಅಳ್ಳಿಟ್ಟು ಉಸುಳಿ ಅವಲಕ್ಕಿ ಕೊಬ್ಬರಿ ಚಟ್ನಿ ಮಾಡಿರ್ತೀವಿ ರೀ. ಬಾಳೆಹಣ್ಣು ತಿನ್ನುವರು ದ್ರಾಕ್ಷಿ ಇಂಥ ತಿಂತಾರೆ ರೀ ಇವತ್ತು. ಅದನ್ನು ತೋರಿಸ್ತೀನಿ ರೀ ನಿಮ್ಮ ಕತೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ದಯವಿಟ್ಟು ಕಥೆಯನ್ನು ಎಲ್ಲರೂ ನೋಡ್ತೀರಿ. ನೋಡಿದಷ್ಟು ವ್ಯೂ ಲೈಕ್ ಬರಂಗಿಲ್ಲ ರೀ. ದಯವಿಟ್ಟು ಎಲ್ಲರೂ ಲೈಕ್ ಕೊಡೋದಂಕರ ಮರಿಬೇಡ್ರಿ ಪ್ಲೀಸ್ ರೀ. ಎಲ್ಲರೂ ಒಪ್ಪತ್ತಿದ್ದೇವೆ. ಚಹಾ ಮಾಡ್ಬಿಡ್ತೇನೆ ಬಡ ಬಡ. ಗಂಡು ಮಕ್ಳಂಕರ ಕುಡೋದು ಹೊಲಕ್ಕೆ ಹೋದ್ರಿ. ಮತ್ತು ಆಗಲೇ ಹೆಣ್ಮಕ್ಳನ್ನ ಯಾರು ಕುಡಿಲೇ ಇಲ್ಲ ಚಾನ. ಅತ್ತೆಯರಿಗೆ ನನಗೆ ನೀಲಾಗ ಲಕ್ಷ್ಮಿಗೆ ಇಡ್ತೇನೆ ಚಾನ. ಚಹಾ ಇಟ್ಟು ಈಗ ಮತ್ತು ಮಧ್ಯಾಹ್ನ 2:30 ಮತ್ತು ಅಡುಗೆ ಚಲೋ ಮಾಡ್ಬೇಕಿನ್ನು. ಅಳ್ಳಿಟ್ಟು ಉಸುಳಿ ಎಲ್ಲ ಆಗ್ಬೇಕು. ಚಹಾ ಮಾಡಿದೆ ಕಮಲವ? ಹ್ಞೂ ರೀ ಅತ್ತೆಯರು ಒಪ್ಪತ್ತಿದ್ವಲ್ರಿ. ಆಗಲೇ ಮತ್ತು ಗಂಡು ಮಕ್ಳಿಗೆ ಚಹಾ ಕಸಿದ್ದೆ. ಅವ್ರಿಗೆ ಸೋಸ್ಕೊಡು ಮುಂದೆ ನಿಮಗೂ ನೋಡಿದೆ, ನೀವು ಜಾಗಕ್ಕೆ ಹೋಗಿದ್ರಿ, ನೀಲ ಬಾಂಡೆದು ತಿಕ್ಕಕತ್ತಿದ್ಲು. ಹಾಗಾಗಿ ಅವ್ರಿಗೆ 2 ಕಪ್ ಇಟ್ಕೊಟ್ಟೇರಿ. ನಿಂಗಪ್ಪಜ್ಜ ಅವ್ರು ಬಂದಿದ್ರು, ಒಂದು 3 ಕಪ್ ಇಡೋದು ಇಟ್ಟಿದ್ನೇ ರೀ ಅತ್ತೆಯರು. ಅದಕ್ಕೆ ನಾವು ಒಪ್ಪತ್ತಿದ್ವಲ್ರಿ, ಹಾಗಾಗಿ ಚಹಾ ಕಿಟ್ಟೇರಿ 3 ಮಂದಿಗೂ. ಲಕ್ಷ್ಮಿ ಏನದ ನೀಲ ಲವಿಯರ್ ಮನೆಗೆ ಹೋಗ್ಬರ್ತೇನೆ ಅಂತ ಹೋದ್ಲಕ್ಕ. ಇವತ್ತು ಪಾಂಡುರಂಗನ ಗುಡಿಗೆ ಹೊಕ್ಕಾರಲ್ಲವ್ರು, ಅದಕ್ಕೇನಾರ ಕರ್ಕೊಂಡು ಹೋಗಿದ್ದಾರೆ. ಮುಂಜಾನೆ ಹೋಗ್ಬರೋಣ ಬಾರ್ವಾ ಅಂತಂದ್ರೆ ಬರಲಿಲ್ಲ. ಮುಂಜಾನೆ ಹೋಗಿದ್ವಿ ನಾವು ಪಾಂಡುರಂಗನ ಗುಡಿಗೆ ಏನಾರು ಹೋಗಕ್ಕೆ ಕುಂತಿದ್ದಾಳ. ಹೋಗಿ ಬರವಲ್ಲಕ್ಕ. ನಾವು ಅಂಕರ ಮುಂಜಾನೆ ಇಷ್ಟರು ಹೋಗಿ ಬಂದ್ವಿ. ಅಕ್ಕ ಹೋಗೋ ಮುಂದೆ ಕರೆದ್ವಿ. ನಾನು ಇಲ್ಲ ಪಲ್ಲವಿಯರ ಜೊತೆ ಹೊಕ್ಕಿನ ಆಚಿಗವ ಅಂತಂದ್ಲ ಅಕ್ಕ. ಮತ್ತು ಅದಕ್ಕೆ ಹೋಗಿದ್ದಾರೆ ಬಿಡು, ಗೆಳತಾರ ಕೂಡಿ ಅಂತಂದು ಸುಮ್ಮನೆ ಅದೇ ನಾನು. ಅತ್ತೇರ ತಗೋರಿ ಚಾ. ನೀಲ ತಗೋಬ ಚಾ. ಹ್ಞೂ ಅಕ್ಕ. ಹ್ಞೂ ಕೊಡಿಲಿ. ಚಾ ಕುಡಿದು ಕಮಲವ ಬೆಲ್ಲದ ನೀರು ಕುದಿಯಾಕೆ ಇಟ್ಬಿಡ್ರಿ. ಮತ್ತು ಅಲಾಗೊಂದೊಂದು ಮಾಡಿಬಿಡ್ರಿ. ಈಗ ಹೊತ್ತ ಹಾಕೊಂತ ನಿಂದಿರ್ತೈತಿ. ಬಡ ಬಡ ಮಾಡಿ 4 ಗಂಟೆ ಸುಮಾರು 4:15 ಸುಮಾರು 70ಗೆ ಇದನ್ನು ಮಾಡಿರಿ. ಎಡಿ ಹಿಡ್ಬಿಡ್ರಿ ಮನ್ಯಾಗ. ಯಾರ ಹೋಗೋರ್ ಕೈಯಾಗ ಮತ್ತು ಎಡಿ ಕೊಟ್ಟು ಕಸಿರಂತ. ಮತ್ತು ಮುಂಜಾನೆ ಗುಡಿಗೆ ಹೋಗಿ ಬಂದ್ರೆ ನೀವು ಈಗ ಎಡಿ ತೊಗೊಂಡು ಹೋಗಿ ಬಂದಿದ್ರೆ ಅಕ್ಕಿತ್ತು. ಅದೇನು ಮಗ ಜಗ್ಗದ್ಲಕತ್ರಿ ಅತ್ಯಾರ. ಯಾರ ಹುಡುಗರು ಕೈ ಕೊಟ್ಟು ಕಸಿದ್ರೆ ಎಡಿ ಕೊಟ್ಟು ಬರ್ತಾರೆ ರೀ. ಪಾಂಡುರಂಗನ ಗುಡಿಗೆ ಹೋಗಿ ನಾವು ಮನ್ಯಾಗ ಮಾಡಿ ಮತ್ತು ದೇವ್ರ ಮುಂದೆ ಅದು ಎಡಿ ಹಿಡಿಬೇಕಲ್ರಿ ಅತ್ಯಾರ. ಈಗ ಮಾಡೋಣ ರೀ ಅತ್ಯಾರ ಅಡ್ಗಿನ. ಇಟ್ಬಿಡ್ರಿ ಅವ ಹಂಗೆ. ಮತ್ತು ಕಡ್ಲೆಕಾಳು ಅದು ಕುದಿಬೇಕು, ಕಂಡಾಪಟ್ಟಿ ಹೊತ್ತಾಕತಿ. ಒಂದಿಟ್ಟು ಸೋಡಾ ಪುಡಿ ಹಾಕಿ ಕುದಿಯಾಕಿಡು. ಇದನ್ನು ಮಾಡಿ ಬೆಲ್ಲದ ನೀರು ಕುದಿಯಾಕಿಡು. ಅಳ್ಳಿಟ್ಟೇನು ಹಿಟ್ಟು ಕಲಸು. ನೀಲ ನೀನು ಇದನ್ನು ಒಣ ಕೊಬ್ಬರಿದು ಚಟ್ನಿ ಮಾಡ್ಯಾವ. ಅದನ್ನು ಚಟ್ನಿ ಮಾಡಿರಿ. ಬಡ ಬಡ ಒಬ್ರು ಇದನ್ನು ಅವಲಕ್ಕಿ ತೋರಿಸಿಡ್ರಿ. ಎಡಿ ಪೂರ್ತಾಗ ತೋರಿಸ್ರಿ. ತಿಂದು ಮುಂದೆ ತೋರ್ಸ್ಕೊಳಕ್ಕೆ ಬರ್ತೈತಿ. ಹ್ಞೂ ರೀ ಅತ್ಯಾರ. ಇನ್ನೂ ಸ್ವಲ್ಪ ತಡೆದು ಇಡ್ಬೇಕಂದೆ. ಮತ್ತು ನೀವು ಅಡುಗೆ ಮಾಡೇ ಬಿಡೋಣ ಅತ್ತೀರ. ಆತು ಹಂಗಾರೆ ಚಹಾ ಕುಡೋದು ಬಡ ಬಡ ಅಡುಗೆಗೆ ಇಟ್ಬಿಡ್ತೇನೆ. ಏಟಾಕತ್ತೆ ಮತ್ತು ಸಂಜೆ ಮುಂದೆ ಹಿಂಡುತ್ತದ ಇರ್ತೈತಿ. ಮತ್ತು ಇವ್ರು ಹೊಲದಾಗಿಂದ ಬಂದಾರಿ ಚಹಾ ಮಾಡ ಅದ ಇದು ಮತ್ತು ಓಡಾಡಕತ್ತೆ. ಒಲಿ ಮತ್ತು ಖಾಲಿ ಆಗಂಗಿಲ್ಲ. ಮತ್ತು ಅವ್ರಿಗೆ ಚಹಾ ಮಾಡೋದು ಹಾಲು ಕಸೋದು ಅದು ಇರ್ತೈತಿ. ಅಡುಗೆ ಮಾಡಿ ಒಂದು ಕಡೆ ಸರಿಸಿ ಇಟ್ಬಿಡ್ರಿ. ಚಿಂತೆ ಬಿಡಂಗಿಲ್ಲ. ಹ್ಞೂ ರೀ ಅತ್ಯಾರ ಆತಾಡ್ರಿ. ತುಸ ಮಾಡಿರಿ. ಯಾರು ಏರಿಸಿ ಈಗ ಸೀನ ತಿನ್ನಕ್ಕೆ ಒಲ್ರಿ. ತುಸ ಮಾಡಿರಿ. ಅವಲಕ್ಕಿ ಜಾಸ್ತಿ ಕಲಸ್ರಿ. ಕೊಬ್ಬರಿ ಇದಕ್ಕೆ ಒಣ ಕೊಬ್ಬರಿ ಚಟ್ನಿ ಜೀವ ಅದಾರಷ್ಟ್ರು. ಹಾಲು ಮೊಸರು ಹಾಕೊಂಡು ತಿಂದ್ರೆ ರುಚಿ ಆಕತ್ತದ. ರೀ ಅತ್ಯಾರ ಅತ್ಯಾರ ಸಾಕಲ್ರಿ ಇಷ್ಟು ಬೆಲ್ಲದ ನೀರು ಸಾಕಾಳ. ಯಾರು ಏರಿಸಿ ಸೀನ ತಿನ್ನಕೊಲ್ರಿ. ಮಧ್ಯಾಹ್ನಕ್ಕೆ ಮುಂಜಾನೆ ಚೆಲ್ಲೋದು ಸಾಕ್ಬಿಡ್ರಿ. ಜಗಲಿ ಮುಂದೆ ಹಿಡ್ದಿದ್ದು ಎಡಿ ನಾವು ಆಕಳಿ ಕೊಡ್ತೇವೆ. ಸುಮ್ಮನೆ ಜಾಸ್ತಿ ಮಾಡಿದ್ದಕ್ಕೆ ಕೆಡಿಸ್ತೀರಿ. ರೀ ಅತ್ಯಾರ ಸ್ವಲ್ಪ ಮಾಡ್ತೀವಲ್ರಿ ಇದನ್ನ ಇಟ್ಟದು. ತೀರಿ ಸಾಕನ್ರಿ. ಕೊಬ್ಬರಿ ಇಷ್ಟೇ ಹರ್ಜನ್ ನೋಡ್ರಿ. ಸಾಕಾಳ್ವ. ಇದನ್ನೆಲ್ಲ ಹಾಕಿದೆ ದಿನಸ. ಅದಕ್ಕೆ ಜೀರಿಗೆ, ಸಕ್ರೆ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಒಣ ಕೊಬ್ಬರಿ, ಬೆಳ್ಳುಳ್ಳಿ ಇಷ್ಟು ರುಬ್ಬಿ ಉಪ್ಪು ಅದು ಹಾಕಿ ರುಬ್ಬ್ರಿ. ಆಮೇಲೆ ಅದು ಪೂರ ಸಣ್ಣ ಆತಂದ್ರೆ ಒಟ್ಟು ಇದನ್ನು ಪುಟಾಣಿ ಹಿಟ್ಟು ಹಾಕಿ ಇನ್ನೊಮ್ಮೆ ಇದನ್ನು ತಿರುಗಿ ಬಿಡ್ರಿ. ಚಲೋ ಆಕತಿ. ಹ್ಞೂ ರೀ ಅತ್ಯಾರ. ರುಬ್ಕೊಂಬರ್ತೀಯ ಅವನ್ನ? ಹ್ಞೂ ಅಕ್ಕ. ಮಿಕ್ಸರಿಗೆ ಹಾಕೊಂಬಂದು ಬಿಡ್ತೇನೆ ಅಕ್ಕ. ಪುಟಾಣಿ ಹಿಟ್ಟು ಆಯ್ತು ನೋಡು. ಪುಟಾಣಿ ಹಿಟ್ಟು ಒಂದು ಇದಿಷ್ಟು ರುಬ್ಬಿ ಪುಟಾಣಿ ಹಿಟ್ಟು ಹಾಕಿ ಹೊಳ್ಳಿ ಮಿಕ್ಸರ್ ಮಾಡ್ಕೊಂಬ. ಹ್ಞೂ ಅಕ್ಕ. ನೋಡ್ರಿ ತಾಲ ಒಂದೊಂದು ಮಾಡಿದ್ರಿ ಅಡುಗೆನ ಎಲ್ಲ ಚಕ್ಕ ಆತು. ಈಗ ಕುಂದ್ರದು ಯಾವ್ದಂದ್ರೆ ಬೇಸರಕತ್ತೆ. ಅದಕ್ಕೆ ಮಾಡಿ ತೆಗೆದು ಇಟ್ಬಿಡ್ರಿವ. ಯಾರು ಬಿಷೇದ ಅನ್ನಂಗಿಲ್ಲ. ಈಗ 4 ಗಂಟೆಗೆ ಮಾಡಿ ಎಡಿ ಹಿಡಿದು ಬಿಡ್ತಾರೆ ಇದನ್ನು ಏಕಾದಶಿ ಇದು. ಮತ್ತು ಯಾಕಂದ್ರೆ ಮುಂಜಾನಿಂದ ಒಪ್ಪತ್ತಿರ್ತತಲ್ಲ. ಬಡ ಬಡ ಎಷ್ಟು 6:30 7 ಗಂಟೆ ಸುಮಾರು ತಿಂದ್ಬಿಡ್ತಾರೆ ಗಂಡು ಮಕ್ಕಳು. ಇಲ್ಲ ನಾವು ಅವರು ಊಟಕ್ಕೆ ಹಚ್ಕೊಟ್ಟು ನಾವು ತಿನ್ನೋದು 8 ಆಕತಿ. ಹೌದಿಲ್ಲ? ಹ್ಞೂ ಅತ್ಯಾರ. ಪಲ್ಯನೂ ಆತಾಡ್ರಿ. ಉಸುಳಿನ ಆತು. ಇನ್ನು ಇದು ಒಟ್ಟು ಬೆಲ್ಲದ ನೀರು ಆರ್ತಂದ್ರೆ ಒಟ್ಟು ಅಳ್ಳಿಟ್ಟು ಅದು ಕಲಿಸಿ ನಮ್ಮ ನೀಲನ ಚಟ್ನಿ ಮಾಡಕ್ಕೆ ಹೋಗ್ಯಾಡ್ರಿ. ಹೊಸ ಅವಲಕ್ಕಿ ತೋರಿಸಿ ಎಡಿ ಮಾಡಿ ಬಡ ಬಡ ಗುಡಿ ಕೊಟ್ಟು ಕಸಿದ್ರೆ ಆತ್ರಿ ಅತ್ಯಾರ. ಅಷ್ಟು ಮಾಡಿರಿ ತೀರ. ಹಿಂಗೆ ರುಬ್ಬೆ ನೋಡ್ರಿ ಅತ್ಯಾರ. ಸಾಕಲ್ರಿ. ಬೇಸಾಗೈತಾಳ. ತೀರ ಪುಟಾಣಿ ಹಿಟ್ಟನ್ನು ಭಾಳ ಹಾಕ್ಬಾರ್ದು. ಬೇಸಾಗೈತಾಳ ಅಕ್ಕ. ಬೆಲ್ಲದ ನೀರು ಆರಿತಂದ್ರೆ ಅಳ್ಳಿಟ್ಟೊಂದು ಕಲಿಸ್ಬಿಡ್ಲೇನ ಕನ್ನ. ಇನ್ನೊಂದು ಚೂರು ಆರಿಲ್ ತಡಿವನಿಲ್ಲ. ಭಾಳ ಸುಡೋದೈತಿ. ಮತ್ತು ಸುಡೋದು ಹಾಕಿ ಅಳ್ಳಿಟ್ಟಿನ ಹಿಟ್ಟು ಕಲಿಸಿದ್ವಿ ಅಂದ್ರೆ ಗಟ್ಟಿ ಆಗ್ಬಿಡ್ತದ. ಒಂದು ಚೂರು ಆರಿಲ್ ತಡಿ ಪೂರ ತಣ್ಣಗಾಲಿ. ಇನ್ನೂ ಪಲ್ಯ ಅದು ಕುದಿಯಾಕಿಟ್ಟೇನಿ. ಕುಂದ್ರು ನಿಮ್ಮ ಅನ್ನಾರ ಅದು ಪಂಡ್ರಾಪುರಕ್ಕೆ ಹೋಗಿ ಬಂದಾರ ಕಮಲವ ಅಲ್ಲೇ. ಹ್ಞೂ ರೀ ಅತ್ಯಾರ. ಓಣ್ಯಾಗ ಎಲ್ಲರೂ ಸೇರಿ ಒಂದು ಗಾಡಿ ಮಾಡಿದ್ರಿ. ಎಲ್ಲರೂ ಓಣ್ಯನಾರು ಕೂಡಿ ಹೋಗಿದ್ರ ರೀ. ಇಷ್ಟು ರೊಕ್ಕ ಅಂತ ಹಾಕಿ ನಮ್ಮ ವೈನಿ ನಮ್ಮ ಅಣ್ಣಾರು ಕೂಡ ಹೋಗಿ ಬಂದಾರ ರೀ ಅತ್ಯಾರ.
ನಾವು ಯಾವ ಕಂಡಪಟ್ಟಿ ದಿನ ಆತ್ಬಿಡಿ ಹೋಗಿ ಅಲ್ಲಿ ಹೊಳ್ಳಿ ಹೋಗೇ ಇಲ್ಲ. ಅಲ್ಲಿ ಹೋಗೋದಾಕತ್ತೇವ ಕಾಲು ನೋವು. ಯಪ್ಪ ಪರಮಾತ್ಮ ಅನ್ನೋದು ಬಿಡು, ನಾವು ಇಲ್ಲೇ ಕುತ್ಕೊಂಡ ಕೈ ಮುಗಿದ ದೇವ್ರಿಗೆ. ಕಾಲು ನೋವಿನಾಗ ಎಲ್ಲಿ ಹೋಗೋದಾಕತ್ ಬಿಡ ಯವ್ವ. ನಡ್ರಿ ಐತೆ ರೋಟ ಹೊಲದ್ದು ಸುಗ್ಗಿಯದು ಮುಗಿತಂದ್ರೆ ಓನ್ಯಾಗ ಎಲ್ಲರೂ ಸೇರಿ ಒಂದು ಗಾಡಿ ಮಾಡ್ಕೊಂಡು ಅಷ್ಟಿಷ್ಟು ರೊಕ್ಕ ಅಂತ ಹಾಕಿ ಬರ್ತಾರನ್ನ ಕೇಳ್ಕೊಂಡು ಹೋಗಿ ಬರಾಕ್ ಬರ್ತೈತ್ರಿ. ಅವ್ವ ನಾ ಎಲ್ಲಿ ಒಲ್ವ ಯವ್ವ, ಕಾಲು ನೋವು, ನೀವ ಹೋಗ್ಬರ್ರಿ. ಇಲ್ಲ ಆರ್ತ್ ನೋಡುವ, ಇದು ಬೆಲ್ಲದ ನೀರು ಅಳ್ಳಿ ಕಲಿಸ್ಬಿಡು. ಹ್ಞೂ ಅಕ್ಕ, ಕೀಟ ಹಾಕುವ ಬೆಲ್ಲದ ನೀರು. ಮತ್ತು ಭಾಳ ಆತಂದ್ರೆ ತೀರ ಮಿದುವಾದ್ರೆ ತಿನ್ನೋದಿಲ್ಲ. ಗಂಡು ಮಕ್ಕಳಿಗೆ ಟೀಟ ಹಾಕಿ ನೋಡೋದನ್ನು ಕಲಿಸ್ಕೊಂತ ನೋಡು. ಒಂದು ಅದಕ್ಕೆ ಬಂದ್ಮ್ಯಾಗ ಬೆಲ್ಲದ ನೀರು ಉಳಿದ್ರೆ ಮತ್ತೆ ಅದಕ್ಕೆ ಪಲ್ಯಕರ ಅದಕ್ಕೆ ಹಾಕಕ್ಕೆ ಬರ್ತೈತಿ. ಭಾಳ ಏನು ಮಾಡಿಲ್ಲ ಆಡ್ರಿ ಐತಿ, ಅಳತಿ ಮ್ಯಾಗ ಮಾಡೀನಿ, ಹಿಡಿತೈತೆ ನಾಳ್ರಿ ಅದು ಊಟ ಹೋದಿಲ್ಲ. ಹ್ಞೂ ಅಕ್ಕ, ಇನ್ನೊಂದು ಚೂರು ಉಳಿತೈತನ ನೋಡು ತಡಿಯಕ್ಕ. ತೇರಿ ಇಷ್ಟ ಆತ್ ನೋಡ್ರಿ ಅಡಿಗೆ. ಯಾಕ ಅವಲಕ್ಕಿನ ತೋರ್ಸಿಲ್ ತಡಿಯಕ್ಕ, ತೋರ್ಸ್ಕೊಂಬರ್ತೇನೆ. ಹೌದು ನೋಡ್ಬ ಇಲ್ಲ ಮರ್ತಾ ಬಿಟ್ಟಿದ್ದು ನೋಡಿ, ಅವಲಕ್ಕಿ ಅಷ್ಟು ತೋರ್ಸ್ಕೊಂಬ. ಈಗ ಎಡಿ ಪುರ್ತಕ್ಕೆ ಅಷ್ಟು ತೋರ್ಸ್ಕೊಂಬಾರ, ತಿನ್ನು ಮುಂದೆ ಆಗ ತೋರ್ಸೋಣಂತ. ಇಲ್ಲತ್ತಂದ್ರೆ ಒಂಥರ ಆದಂಗೆ ಆರ ಇದಾದ್ರೆ ಬಳಕ್ತನ ನಿಲ್ಲಿಸಿಟ್ರೆ ಸ್ವಲ್ಪ ಈಗ ಎಡಿ ಪುರ್ತಕ್ಕೆ ತೋರ್ಸ್ಕೊಂಬ. ಹ್ಞೂನಕ್ಕ, ಹಾಲೂ ಹಾಕಿಟ್ಟೇನೆ ಮಾಟೇದಾಗ ರೀ. ಮತ್ತೆ ಎಡಿಗೆ ಅವಲಕ್ಕಿ ತೋರಿಸಿರ್ತೇವಲ್ಲ, ಅದ್ರಾಗ ಮತ್ತೆ ಒಟ್ಟು ಹಾಲು ಒಟ್ಟು ಮೊಸರು ಚಟ್ನಿ ಅದು ಹಾಕ್ಬೇಕಲ್ರಿ. ಸರಿ ಸಾಕನ್ರಿ, ಸಾಕಾಣಿಲ್ಲ. ಈ ತಿನ್ನು ಮುಂದೆ ಕಲ್ಸ್ಕೊಳಕ್ಕೆ ಬರ್ತೈತಿ. ಎಡಿ ಮಾಡ್ಕೊಡ್ಲೇ ಒಟ್ಟು ದೇವ್ರ ಮುಂದೆ ಎಡಿ 2 ಎಡಿ ಮಾಡ್ಕೊಡ್ತೇನೆ. ಯಾರು ಹೋಗುವರಿದ್ರೆ ಗಿರ್ಜಾವರು ಯಾರು ಹೋಗಿರ್ತಾರೆ ನೋಡು, ಅವ್ರನ್ನ ಇದನ್ನ ಎಡಿ ಒಂದು ಕೊಟ್ಟು ಬಾಯ್ ಆಕಿನ ಮಗ ಯಾರು ಕೊಟ್ಟು ಬರ್ತಾರೆ ಗುಡಿಗೆ ಹೋಗಿ. ದೂರ ಆಗೋದಿಲ್ಲ ಮನೆಗೆ. ಅಕ್ಕ ಕೇಳ್ತೀನಿ ತಡಿ ಅಕ್ಕ, ಬಾಳೆಹಣ್ಣು ದ್ರಾಕ್ಷಿ ಕರ್ದೂರ ತಂದಿದ್ರನ? ಹ್ಞೂ ಅತ್ಯಾರ, ಎಡಿಗೆ ತೆಗೆದಿಟ್ಟಿದ್ನೇ ರೀ. ಹಂಗ ಏನು ತಿನ್ನೋದು ಬಿಡ, ದೇವ್ರಿಗೆ ಕೊಟ್ಟಿಟ್ಟು ಆಮೇಲೆ ತಿಂದ್ರಾತಂತ ಹೇಳಿ ಎಡ್ಯಾಗಿಟ್ಟೇರಿ ಅತ್ಯಾರ. ಗಿರ್ಜಾಕರ್ ಮಂಜುನ್ ಕಳಿಸ್ತಾರಂತ, ಕೊಡ್ರಿ ಎಡಿ ನಿಮ್ದು ಅಂತಂದ್ರೆ ಎಣ್ಣೆ ಬತ್ತಿ 2 ಉದ್ದಿನ ಕಡ್ಡಿ ಕಾಯಿ ಅದು ಕೊಟ್ಟು ಕಳಿಸ್ಲಾಕ ಚೀಲ್ದಾಗಿಟ್ಟು. ಕೊಟ್ಟು ಕಳಿಸ್ಬೇಡ, ಅಕ್ಕಿ ಹೋಗಿ ಬಂದ ಅಂತಾನೆ ಗುಡಿಗೆ ಗಿರ್ಜಾವ. ಮುಂಜಾನೆ ಹೋಗಿ ಬಂದ್ರಂತಕ್ಕ, ಅವರು ಗದ್ಲಕತ್ತಂತ ಹೇಳಿ. ಮತ್ತು ದೇವ್ರನ್ನೇ ಭೇಟಿ ಆಗೋದಿಲ್ಲ ಮತ್ತು ಪಾಳೆ ಹಚ್ಚಬೇಕು ಇಲ್ಲಿಗೆ ಇಲ್ಲ ಅಲ್ಲಿಗೇನ. ಅದಕ್ಕೆ ಹೋಗೇ ಬಂದೇನಿ, ನನ್ನ ಮಗ ಹೊಂಟಾನ, ನಿಮ್ದು ಒಂದು ಎಡಿ ಕೊಡು ಅಂತಂದ್ರಕ್ಕ. ಅದನ್ನು ತಗೋವಿನ 2 ಒಂದು ಜಗಲಿ ಮ್ಯಾಗಡಿ ಒಂದು ಕೊಡ ಹಂಗಾರ ಅವ್ರಿಗೆ. ಎಣ್ಣೆ ಬತ್ತಿ ಪ್ಲಾಸ್ಟಿಕ್ಕಿಂದ ಮುಸುಳಿಕಿದ್ದು ಬಾಯ ಹಾಕಿ ಕೊಡೆ, ಸಣ್ಣ ಹುಡುಗದು ಪಾಪ ಹಿಡ್ಕೊಂಡು ಗಾಂವ್ ಹೋಗೋದಿಲ್ಲ. ಅವ್ರದ್ದು ಅದ್ರಾಗ ಕೊಟ್ಟು ಹಾಕೊಂಡು ಹೋಗೋಣ. ಎತ್ತಾರ ದಯವಿಟ್ಟು ಕಮೆಂಟ್ಸ್ ಏನು ಹಾಕಿರ್ತೀರಲ್ರಿ, ದಯವಿಟ್ಟು ಕತೆಗಳನ್ನು ಪೂರ್ತಿ ನೋಡ್ರಿ. ನಾನು ಕತೆಯ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತೀನಿ ರೀ. ಮತ್ತು ನೀವು ನೋಡಂಗಿಲ್ಲ ಮತ್ತು ವಿಶ್ ಮಾಡಲೇ ಇಲ್ಲರಿ ಕಮಲಕರ ನೀವು ಅಂತೀರಿ. ಮತ್ತು ಕತೆ ಒಳಗೆ ಕಮೆಂಟ್ ಮಾಡಿದ ಲಿಂಕ್ ಕಳಿಸಂತೀರಿ. ಮತ್ತು ನಾನು ಎಲ್ಲ ಕತೆಗಳನ್ನು ಹುಡುಕೋತ ಕುಂದಿರ್ಬೇಕಾಗತ್ರಿ. ದಯವಿಟ್ಟು ಕತೆಗಳನ್ನು ಪೂರ್ತಿ ನೋಡ್ರಿ. ಯಾರೆಲ್ಲ ಕಮೆಂಟ್ ಹಾಕಿರ್ತೀರಲ್ರಿ ಅವೆಲ್ಲ ನಾವು ವಿಶ್ ಮಾಡಿರ್ತೀನಿ, ಯಾರ್ದು ಬಿಡಂಗಿಲ್ಲ ರೀ. ದಯವಿಟ್ಟು ಕತೆಗಳನ್ನು ಪೂರ್ತಿ ನೋಡ್ರಿ ಪ್ಲೀಸ್ ರೀ. ಕಾವ್ಯ ಅವ್ರಿ ಹಾಯ್ ರೀ, ಎಲ್ಲರಿಗೂ ಹಾಯ್ ಹೇಳಂತಂದಿದ್ರಿ. ಕಾವ್ಯ ಸಿಸ್ಟರ್ ಹಾಯ್ ರೀ. ಜಯಮಾಲಾ ಅನ್ನೋರು ಕಮೆಂಟ್ ಹಾಕಿದ್ರಿ, ಅವ್ರ ಸೊಸಿ ಪ್ರೀತಿ ಅವ್ರದ್ದು ಹುಟ್ಟಿದ ಬೈತಿ ವಿಶ್ ಮಾಡಂತ ಕಮೆಂಟ್ ಹಾಕಿದ್ರಿ. ಹುಟ್ಟುಹಬ್ಬದ ಶುಭಾಶಯಗಳು ಪ್ರೀತಿ ಅವರೇ, ಆಯ್ರ ಕೊಟ್ಟ ಭಗವಂತ ಕಾಪಾಡ್ಲಿರಿ, ಎಲ್ಲ ಒಳ್ಳೇದಾಗ್ಲಿರಿ. ರಶ್ಮಿ ಅವರು ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ, ಹಾಯ್ ರಶ್ಮಿ ಅವರೇ. ಶರೀಫ್ ಶಾಹಿಕ್ ಅನ್ನೋರು ಕಮೆಂಟ್ ಹಾಕಿದ್ರಿ. ಅಬ್ರಾಹಂ ಹಸರ್ ಅನ್ನೋರ್ದು ಹುಟ್ಟಿದ ಬೈತಿ ವಿಶ್ ಮಾಡಂತ ಕಮೆಂಟ್ ಹಾಕಿದ್ರಿ. ಹುಟ್ಟುಹಬ್ಬದ ಶುಭಾಶಯಗಳು, ಆಯ್ರ ಕೊಟ್ಟ ಭಗವಂತ ಕಾಪಾಡ್ಲಿರಿ, ಎಲ್ಲ ಒಳ್ಳೇದಾಗ್ಲಿರಿ. ಆರ್ತಿ ಅನ್ನೋರು ಕಮೆಂಟ್ ಹಾಕಿದ್ದೀರಿ, ಅವ್ರ ಮನೆಯವರದ್ದು ಹುಟ್ಟಿದ ಬೈತಿ ಮತ್ತು ಹಾಯ್ ಹೇಳಂತ ಕಮೆಂಟ್ ಹಾಕಿದ್ದೀರಿ. ಹೆಸರು ಮಹಿ ಅಂತ ಹೇಳ್ರಿ. ಹುಟ್ಟುಹಬ್ಬದ ಶುಭಾಶಯಗಳು, ಆಯ್ರ ಕೊಟ್ಟ ಭಗವಂತ ಕಾಪಾಡ್ಲಿರಿ. ಹಾಯ್ ರೀ ಇಬ್ಬರಿಗೂ. ವಿಜಯಲಕ್ಷ್ಮಿ ಅವರು ಹಾಯ್ ಹೇಳ್ರಿ, ನಾಳೆ ನಮ್ಗೆ ಅಂತ ಕಮೆಂಟ್ ಹಾಕಿದ್ದೀರಿ. ಹಾಯ್ ಸಿಸ್ಟರ್ ಅವರೇ. ದಿನಾ ಬೇಗಮ್ ಅನ್ನೋರು ಕಮೆಂಟ್ ಹಾಕಿದ್ದೀರಿ. ಅವ್ರ ತಮ್ಮ ಅವ್ರ ಮಗಂದು ಹುಟ್ಟಿದ ಬೈತಿ ವಿಶ್ ಮಾಡಂತ ಹೇಳ್ರಿ. ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟ, ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ, ಎಲ್ಲ ಒಳ್ಳೇದಾಗಲಿ ನಿನಗೆ. ಇವತ್ತಿನ ಕತೆ ಸಂಕ್ಷಿಪ್ತ ಮಾಡಿದ್ದೀರಿ. ಏಕಾದಶಿಗೆ ನಾವು ಯಾವ ರೀತಿ ಅಡುಗೆ ಮಾಡ್ತೀವಿ ಅಂತಂದು, ಯಾವ ರೀತಿ ಇರ್ತೈತೆ ಅವತ್ತು ದಿನಚರಿ ಅಂತಂದು ಮಾಡಿದ್ದೀರಿ. ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗೋದು ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ.